ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ ಇರ್ತಾ ಮಕ್ಕಳೇ, ನಿಮಗೆಲ್ಲರಿಗೂ ಈಗ ರಜಾ ಇದೆ ಅಲ್ವಾ? ನೀವೆಲ್ಲ ಏನು ಮಾಡಿ ಗೊತ್ತಾ, ಈ ಥರ ಪ್ಲಾಸ್ಟಿಕ್ ಬಟ್ಲುಗಳಿದೆ ನೋಡಿ, ಎಲ್ಲರ ಮನೇಲಿ ಇರುತ್ತಲ್ವ. ಆಮೇಲೆ ಈ ಥರ ವೈರು ಮತ್ತು ಒಂದು ಕತ್ರಿ ತಗೊಳ್ಳಿ. ಆಮೇಲೆ ಈ ಥರ ಒಂದು ತಂತಿ ತಗೊಂಡು ಗ್ಯಾಸಲ್ಲಿ ಬಿಸಿ ಮಾಡಿಕೊಂಡು ಈ ಬಟ್ಲಿಗೆ 3 ಕಡೆ ಹೋಲ್ ಮಾಡಿ. ನಾನು ತೋರಿಸ್ತಿದ್ದೀನಿ ನೋಡಿ. ಈಗ ಸ್ವಲ್ಪ ಗ್ಯಾಸಲ್ಲಿ ಬಿಸಿ ಮಾಡ್ಕೊಂಡ್ರೆ ಅದು ಈಸಿಯಾಗಿ ಅದು ಸುಟ್ಕೊಳ್ಳುತ್ತೆ ನೋಡಿ. ಈ ಥರ ಒಂದು ಹೋಲ್ ಆಗುತ್ತೆ ಈ ಪ್ಲಾಸ್ಟಿಕ್ ಬೋಲಲ್ಲಿ. ಮೂರು ಕಡೆ ನಾನು ಈ ಥರ ಚುಚ್ಕೋತಾ ಇದ್ದೀನಿ. ಆಮೇಲೆ 3 ಕಡೆ ಚುಚ್ಚಾದ್ಮೇಲೆ ನಾನು ಆಗಲೇ ನಿಮಗೆ ವೈರ್ಗಳು ತೋರಿಸಿದ್ನಲ್ವ, ಅದನ್ನು ಕೂಡ ಸ್ವಲ್ಪ ರೆಡಿ ಮಾಡಿಕೊಡಿ ನೋಡಿ. ಇನ್ನೊಂದು ಕಡೆ ಕೂಡ ನಾನು ಚುಚ್ತಾ ಇದ್ದೀನಿ. ಈಗ 3 ಕಡೆ ನಾನು ಚುಚ್ಚಿದ್ದೀನಿ. ಇದು ಕೂಡ ಹಾಗೆ ರೆಡಿ ಮಾಡ್ಕೊಳ್ಳೋಣ. ಇದು ಕೂಡ ನಾನು ಆ ತಂತಿನ ಬಿಸಿ ಮಾಡಿದ್ರೆ ಮಾತ್ರ ಬೇಗ ಹೋಲಾಗುತ್ತೆ. ನಾವು ಹಾಗೆ ಅದು ಚುಚ್ಚಕ್ಕೆ ಹೋದರೆ ಅದು ಹೋಲಾಗೋದಿಲ್ಲ ನೋಡಿ. ಈ ಥರ ನೋಡಿ. ಈಗ ರೆಡಿ ಆಗಿದೆ. ಈಗ ನಾನು ಆಗಲೇ ನಿಮಗೆ ನಿಮ್ಮ ಮನೇಲಿ ಏನಿರುತ್ತೋ ಅದೇ ತಗೊಳ್ಳಿ. ಈ ಥರ ಪ್ಲಾಸ್ಟಿಕ್ ವೈರ್ಗಳಾದರೂ ಪರವಾಗಿಲ್ಲ, ಉರಿ ಅಂತ ಬರುತ್ತೆ, ಆಮೇಲೆ ದಪ್ಪ ದಾರದ ಥರ ಬರುತ್ತೆ, ಅದನ್ನೆಲ್ಲ ತಗೊಂಡು ಈ ಥರ ಬಟ್ಲುಗಳಿಗೆ ಹಿಂಗೆ ಕಟ್ಟಿಬಿಡಿ. 3 ಕಡೆ ಇಲ್ಲ 4 ಕಡೆ ಆದರೂ ಓಕೆ ನೋಡಿ. ನಾನು ಈಗ ತೋರಿಸ್ತಾ ಇದ್ದೀನಿ ನೋಡಿರಿ. ಆ ತೂತಲ್ಲಿ ದಾರನ ನೋಡಿ, ಈ ಥರ ಕೋಣಿ ದಾರನಾರು ತಗೋಬೋದು. ಈ ಥರ ವೈರ್ಗಳಿಲ್ಲ ಅಂತಂದರೆ ಎಲ್ಲ ದಾರ ಎಲ್ಲ ಪೋಣಿಸ್ಬಿಟ್ಟು ರೆಡಿ ಮಾಡ್ಕೊಂಬೋಣ ನೋಡಿ. ಈ ಥರ ಚಿಕ್ಕ ಇದರಲ್ಲಿ ಇನ್ನೂ ಚಿಕ್ಕದು ಪ್ಲಾಸ್ಟಿಕ್ ಬಟ್ಲುಗಳು ಬರುತ್ತೆ, ಅದನ್ನು ಕೂಡ ನಾವು ರೆಡಿ ಮಾಡ್ಕೋಬೋದು. ಇದರಲ್ಲೆಲ್ಲ ನಾವು ಎಲ್ಲ ಕಾಳುಗಳನ್ನ ಮಿಕ್ಸ್ ಮಾಡಿ ಆ ಬಟ್ಲಲ್ಲಿ ಹಾಕ್ಬಿಡೋಣ. ನಾನೀಗ ಅಕ್ಕಿ, ಕಡಲೆಬೇಳೆ, ಶೇಂಗಾ, ಹೆಸರು ಕಾಳು, ಹುರುಳಿಕಾಳು ಎಲ್ಲ ಹಾಕಿ ಆ ಬಟ್ಲಲ್ಲಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನೆಲ್ಲ ಏನು ಮಾಡೋಣ ಗೊತ್ತಾ, ಟೆರೆಸ್ ಮೇಲ್ಗಡೆ ಹೋಗ್ಬಿಟ್ಟು ನಿಮ್ಮನೆ ಆಜು ಬಾಜು ಗಿಡಗಳಿರುತ್ತಲ್ಲ, ಅಕ್ಕಪಕ್ಕ ಎಲ್ಲ ಎಷ್ಟೊಂದು ಗಿಡಗಳು ನಾವು ಹಾಕಿರ್ತೀವಿ. ಆ ಥರ ಆವಾಗ ಇದನ್ನು ಇಲ್ಲಿ ಕಟ್ಬಿಡೋಣ. ಎಷ್ಟೋ ಪಕ್ಷಿಗಳಿಗೆ ನಾವು ಊಟ ಕೊಟ್ಟಂಗಾಗತ್ತೆ. ಇತ್ತೀಚಿನ ದಿನದಲ್ಲಿ ಪಕ್ಷಿಗಳ ಕೂಗು ಕೂಡ ಕೇಳೋದು ತುಂಬ ಅಪರೂಪ ಆಗುತ್ತೆ. ಈ ಪಕ್ಷಿಗಳು ನಾವು ಈ ಥರ ಕಟ್ಟಿದರೆ ಒಂದು ಸ್ವಲ್ಪ ಕಟ್ಟಿ ನೋಡಿ ಎಷ್ಟು ಪಕ್ಷಿಗಳು ಬರುತ್ತೆ ಅಂತ. ಆಮೇಲೆ ನಾನು ಇನ್ನೊಂದು ಬೋಲ್ ಕೂಡ ಇದೇ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ನೀರು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಒಂದು ಬಟ್ಲಲ್ಲಿ ನೀರು, ಒಂದು ಬಟ್ಲಲ್ಲಿ ಕಾಳುಗಳನ್ನೆಲ್ಲ ಹಾಕಿಟ್ಬಿಟ್ರೆ ಪಕ್ಷಿಗಳು ಮತ್ತು ಅಳಿಲು, ಚಿಕ್ಕ ಪಕ್ಷಿಗಳು ಇದೆಲ್ಲ ಬಂದು ತಿನ್ನತ್ತೆ. ಈ ಥರ ಮಾಡ್ತೀರಲ್ವ, ಹೆಂಗಿದ್ರು ನೀವೀಗ ಫ್ರೀ ಆಗಿರ್ತೀರ, ರಜಾ ಇರುತ್ತೆ. ಈ ಮೇಲ್ಗಡೆ ಟೆರೆಸ್ ಮೇಲೆ ಆಮೇಲೆ ಗಿಡಗಳಿಗೆಲ್ಲ ಈ ಥರ ಕಟ್ಬೋಣ. ಎಷ್ಟೋ ಪಕ್ಷಿಗಳು ಇದನ್ನೆಲ್ಲ ಬಂದು ನೀರು ಕುಡಿಯುತ್ತೆ, ಆಮೇಲೆ ಆ ಕಾಳುಗಳನ್ನೆಲ್ಲ ತಿನ್ನತ್ತೆ. ಬೇಸಿಗೆ ಆಗಿರೋದ್ರಿಂದ ನೀರುಗಳು ಸಿಗೋದು ತುಂಬ ಕಷ್ಟ ಆಗ್ತಾಯಿದೆ. ಈ ರೀತಿಯಾಗಿ ಪಕ್ಷಿಗಳಿಗೆ ನಾವು ನೀರಿಡೋ ಒಂದು ಚಿಕ್ಕ ಪ್ರಯತ್ನ ಮಾಡೋಣ. ಎಲ್ಲರೂ ಮಾಡ್ತೀರಲ್ವ? ತುಂಬ ಕಷ್ಟದ ಕೆಲಸ ಅಲ್ಲ. ಹೇಗಿದ್ರೂ ಮನೆಯಲ್ಲಿ ಪ್ಲಾಸ್ಟಿಕ್ ಬಟ್ಲುಗಳು ಎಲ್ಲ ಇರುತ್ತೆ ನೋಡಿ. ಇಲ್ಲಿ ದೊಡ್ಡ ಮರ ಇದೆ, ತುಂಬ ಪಕ್ಷಿಗಳು, ಅಳಿಲು ಎಲ್ಲ ಬರುತ್ತೆ. ನಾನಿದು 3 ದಿನಕ್ಕೂ ಮತ್ತೆ ಅಲ್ಲಿ ಆ ಕಾಳೆಲ್ಲ ಖಾಲಿ ಆಗಿರುತ್ತೆ, ಅದರಲ್ಲಿ ಮತ್ತೆ ಕಾಳುಗಳು ಎಲ್ಲ ತುಂಬಿಸ್ತಾ ಇರ್ತೀನಿ. ಮತ್ತು ಪಕ್ಷಿಗಳು ಅಳಿಲು ಎಲ್ಲ ಬಂದು ತಿಂದು ಹೋಗ್ತಾ ಇರುತ್ತೆ. ನೀರು ಕೂಡ ನಾನು ಹಾಕ್ತಾ ಇರ್ತೀನಿ. ನೀವು ಮಾಡ್ತೀರಲ್ಲ ಮಕ್ಕಳ?
ಈ ಕಟ್ಟಿ ನೋಡಿ ಎಷ್ಟು ಥರ ಪಕ್ಷಿಗಳು ಧ್ವನಿ ಕೇಳುತ್ತೆ ನಮಗೆ ಬೆಳಬೆಳಗ್ಗೆನೆ ತುಂಬ ಖುಷಿ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ